ನಮ್ಮೆಲ್ಲರಿಗೂ ಅನಿವಾರ್ಯವಾಗಿರುವಂತ ಚುನಾವಣೆ ಅಂತ ಹೇಳಿ ಬಯಸ್ತೀವಿ. ನಾವು ನೀವೆಲ್ಲರೂ ಈ ಚುನಾವಣೆಯನ್ನು ಎದುರಿಸಲೇಬೇಕಾಗಿರುವಂತ ನಿಟ್ಟಿನಲ್ಲಿ ಈ ಚುನಾವಣೆಯ ರುವಾರಿಯನ್ನು ಹೊತ್ತು ನಿಮ್ಮೆಲ್ಲರ ಆಧುನಿಕ ದೇವರಾಜ ಅರಸು. ನಾನು ಹೇಳಿದ್ರೆ ಸರಿ ಅನ್ಸಲ್ಲ, ನೀವೇ ಹೇಳ್ಬೇಕು. ನಾನೇ ಮುಖ್ಯಮಂತ್ರಿಗಳಿಗೆ ಏನ್ ಹೇಳ್ತಿದ್ವಿ, ನಾನು ಹೇಳಿದ್ದೀನಿ ಎಲ್ಲ ಸಭೆಯಲ್ಲಿ, ನೀವ್ ಹೇಳಿ. ಇವತ್ತು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತ ಅಪರೂಪದ ನಾಯಕರು, ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ಕುಂದೂರು ಮತಕ್ಷೇತ್ರದ ಶಾಸಕರು ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ನನ್ನ ಪತಿಯವರಾದಂಥ ವಿಜಯಾನಂದ ಎಸ್ ಕಾಶ್ಯಪ್ನವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಈಗ ನಾನು ಅವ್ರು ಇಲ್ಲ ಅಂತ ಮಾತಾಡ್ತಿದ್ದೆ, ಇದು ಹೆಚ್ಚು ಅವ್ರಿಗೆ ಮಾತಾಡಕ್ ಗೊತ್ತಿಲ್ಲ, ನಾನು ಕಡಿಮೆ ಮಾತಾಡ್ತೀನಿ. ನೀವು ವೇದಿಕೆ ಮೇಲಿರುವಂತ ಕೇಂದ್ರ ಬಿಂದುವಾದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು, ಅದೇ ರೀತಿ ಎಲ್ಲ ಸಚಿವರುಗಳೇ ಹಾಗೂ ಎಲ್ಲ ಶಾಸಕರುಗಳಂತೆ ಮಾಜಿ ಶಾಸಕರುಗಳೇ, ಜನಪ್ರತಿನಿಧಿಗಳೇ ಹಾಗೂ ಕೇಂದ್ರ ಬಿಂದು ನಿಮ್ಮೆಲ್ಲರ ಸಹೋದರರಾದಂತ ಉಮೇಶ್ ಮೇಟಿಯಣ್ಣವರೇ, ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಸಹೋದರರು. ಅದಕ್ಕಿಂತ ಮುಖ್ಯವಾಗಿ ವೇದಿಕೆ ಮುಂಭಾಗದಲ್ಲಿ ನೆರೆದಿರುವಂತ ಯಾವತ್ತು ಐಹೊಳೆ ಹಾಗೂ ಸುತ್ತಮುತ್ತಲಿನ ಸಾಕಷ್ಟು ಗ್ರಾಮಗಳಿಂದ ಇವತ್ತು ಊನಹಳ್ಳಿ, ಕಲಿಗುಡ್ಡ, ಐಹೊಳೆ ಸಾಕಷ್ಟು ಎಲ್ಲಾ ಗ್ರಾಮದಿಂದಲೂ ಕೂಡ ಆಗಮಿಸಿದ ಎಲ್ಲರಿಗೂ ಕೂಡ ಇವತ್ತು ಬಂದಂತ ನನ್ನೆಲ್ಲ ಗುರು ಹಿರಿಯರಿಗೂ, ತಾಯಂದಿರಿಗೂ ಹಾಗೂ ಯುವಕ ಮಿತ್ರರಿಗೂ, ನೆಚ್ಚಿನ ಮುದ್ದು ಮಕ್ಕಳಿಗೂ, ಪತ್ರಿಕಾ ಮಾಧ್ಯಮದವರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ನಾನು ಹೇಳಿದೆ, ಅನಿವಾರ್ಯವಾಗಿ ಬಂದಂತ ಚುನಾವಣೆ, ಈ ಚುನಾವಣೆ ನೀವು 5 ವರ್ಷದ ಅವಧಿಗೆ ನಿಮ್ಮೆಲ್ಲರ ಧೀಮಂತ ನಾಯಕರು, ಹಿರಿಯರು ಆದಂತ HY ಮೇಟಿ ಸರ್ ಅವ್ರನ್ನ ಬಹಳ ಅತ್ಯಂತ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಚುನಾವಣೆಯನ್ನ ಮಾಡಿ ಆರಿಸ್ಕೊಳ್ಸಿದ್ವಿ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು. ಅವರು ಇನ್ನೂ 3 ವರ್ಷನೂ ಪೂರೈಸಿಲ್ಲ. ಈ ಒಂದು ನಿಟ್ಟಿನಲ್ಲಿ ಅಷ್ಟೊಳಗಿನ ಇವತ್ತು ನಾವು ಅವ್ರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಸಿಗ್ಬೇಕಾಗಿತ್ತು ಟಿಕೆಟ್, ಇವತ್ತು ಅವ್ರಿಗೂ ಸಿಕ್ಕಿರೋದ್ರಿಂದ ಯಾರನ್ನ ನಾವು ಇವತ್ತು ಚುನಾಯಿತರನ್ನಾಗಿ ಮಾಡಬೇಕು. ಇವತ್ತು ಮೇಟಿ ಸರ್ ಅವ್ರು ಇಲ್ಲ ಅಂತಂದ್ರೆ ಉಮೇಶ್ ಅಣ್ಣ ಮೇಟಿ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಇಲ್ಲೆಲ್ಲ ನಮ್ಮ ತಾಯಂದ್ರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹಳ್ಳಿಯಲ್ಲಿ ವಾಡಿಕೆನೇ ಐತಿ, ಇಲ್ಲಂತವ್ರ ಮಕ್ಕಳು ಇದ್ದಂತವ್ರು ಉಡ್ಲಲ್ಲಿ ಅಂತೇಳಿ ಇವತ್ತು ನಿಮ್ಮ ಉಡ್ಲಿಗೆ ಇವತ್ತು ಹೋಗಿದ್ದಾರೆ ಮೇಟಿ ಸರ್ ಅವರು. ಅವ್ರನ್ನ ಎತ್ಕೊಂಡು ಬೆಳೆಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಅಂತ ಕೇಳ್ಕೊತೀನಿ ಬಂಧುಗಳೇ. ವಿಶೇಷವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ಕಾಂಗ್ರೆಸ್ ಪಕ್ಷದಿಂದ 2013ರಿಂದ ಏನ್ ನಮ್ಮ ಪಕ್ಷ ಇತ್ತು ಅವಾಗೂ ಆಗಿದೆ. ಅವಾಗೂ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಇದ್ರು, ಈಗೂ ಅವರೇ ಇದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅವರು ಬದಾಮಿ ಮತಕ್ಷೇತ್ರದ ಶಾಸಕರಾಗಿ ಹೆಚ್ಚು ಅಭಿವೃದ್ಧಿ ಕೆಲಸ, ಹೆಚ್ಚು ಅನುದಾನ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಾವು ಯಾರು ಕೂಡ ಮರಿಬಾರ್ದು ಬಂಧುಗಳೇ. ಇವತ್ತು ಅಂತದ್ರಲ್ಲಿ ಇವತ್ತಿಗೂ ಕೂಡ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಮೇಟಿ ಸಾಹೇಬ್ರ ಕನಸಿನ ಕೂಸಾದಂತ ವೈದ್ಯಕೀಯ ಕಾಲೇಜನ್ನ ಬಡವರ ಮಕ್ಕಳು ಇವತ್ತು ಡಾಕ್ಟರ್ ಆಗ್ಬೇಕು, ಓದ್ಬೇಕು, ಉಚಿತವಾಗಿ ಶಿಕ್ಷಣವನ್ನ ಪಡಿಬೇಕು. ಲಕ್ಷಾನುಗಟ್ಟಲೆ ಇಲ್ಲಿರುವಂತ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂತರೆಲ್ಲರೂ ರೈತರ ಮಕ್ಕಳು ಕೂಡ ಇವತ್ತು ವೈದ್ಯರಾಗಬೇಕು ಅಂತ ಕನಸನ್ನ ಕಂಡಂತ ಏಕೈಕ ವ್ಯಕ್ತಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು, HY ಮೇಟಿ ಸಾಹೇಬ್ರು. ಇವತ್ತು ಅವರ ಕನಸಿನ ಕೂಸನ್ನ ನಾವೆಲ್ಲರೂ ನನಸು ಮಾಡಬೇಕಾಗಿದೆ ಬಂಧುಗಳೇ. ಇವತ್ತೇನು ಶಂಕುಸ್ಥಾಪನೆ ಅಡಿಗೆಗಳನ್ನ ಮಾಡಿದ್ದಾರೆ ಅದು ಸಂಪೂರ್ಣಗೊಳ್ಳಬೇಕು ಅಂತಂದ್ರೆ ಇನ್ನೂ 2 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿ ಇದೆ. ಉಮೇಶ್ ಮೇಟಿಯವ್ರನ್ನ ನೀವು ಆರಿಸಿ ಕಳಿಸಿದ್ರೆ ಖಂಡಿತವಾಗ್ಲೂ ಅವರ ಅವಧಿಯಲ್ಲಿ ಇವತ್ತು ಮೆಡಿಕಲ್ ಕಾಲೇಜನ್ನ ನಾವು ಕಾಣೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ವಿಶೇಷವಾಗಿ ತಾಯಂದ್ರಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯಾವತ್ತಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪಕ್ಷ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ.
ಇವತ್ತು ದೀನ ದಲಿತರ ಪಕ್ಷ, ಎಲ್ಲ ಜಾತ್ಯತೀತ ಪಕ್ಷ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬಯಸ್ತೀವಿ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿ. 2,000 ರೂಪಾಯಿಯನ್ನ ನೀವೆಲ್ಲ ಹೆಣ್ಮಕ್ಳು ಪಡಿತಾ ಇದ್ದೀರಾ. ಮನೆಯನ್ನ ನಿಭಾಯಿಸೋದ್ರ ಜೊತೆಗೆ ಹೆಣ್ಣು ಮಕ್ಕಳು ಕನಸೇನಿತ್ತು, ಬಂಗಾರದ ಒಡವೆನೂ ಮಾಡಿಸ್ಕೊಂಡಿರ, ಮನೆ ಕಿರಿಕಿ ತಗೊಂಡಿರಿ, ಟಿವಿ ತಗೊಂಡಿರಿ, ಎಮ್ಮೆ ಐನ ತಗೊಂಡಿರಿ, ನಿಮ್ಮ ಜೀವನವನ್ನ ಕಟ್ಕೊಂಡಿದ್ದೀರಿ. ಹಲವಾರು ಜನ ಅಂಗಡಿಗಳನ್ನ ಮಾಡಿದ್ದಾರೆ. ಸ್ವಾವಲಂಬಿ ಜೀವನ, ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನದ ಜೀವನ ಕಟ್ಟಿಕೊಟ್ಟಿದ್ದ ಯಾವ್ದಾದ್ರು ಪಕ್ಷ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ನಾವೆಲ್ಲರೂ ಬರವಾಡಿದ್ದೇವೆ. ಇವತ್ತು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಷ್ಟೇ ಇಲ್ಲ, ಶಕ್ತಿ ಯೋಜನೆಯಡಿ ಸಾಕಷ್ಟು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೀರಾ ಇಲ್ಲಿ ಎಲ್ಲ ಹೆಣ್ಮಕ್ಳು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು ಎಲ್ಲ ತೀರ್ಥಯಾತ್ರೆ ಮಾಡಿ ಬಂದಿರಿ. ಎಷ್ಟು ಜನ ಹೆಣ್ಮಕ್ಳು ತೀರ್ಥಯಾತ್ರೆ ಮಾಡಿ ಬಂದಿರಿ? ಕೈ ಎತ್ರಿ. ತವ್ರ ಮನೆಗೆ ಎಷ್ಟು ಜನ ಬಂದಿರಿ? ಎಷ್ಟು ಜನ ಕೈ ಎತ್ತುತ್ತಾರೆ? ಯಾಕಂತಂದ್ರೆ ಇವತ್ತು ತವ್ರ ಮನೆಗೆ ಅಣ್ಣನ ಮನೆಗೆ ಹೋಗ್ಬೇಕಂತಂದ್ರೆ ಗಂಡನ ಮುಂದೋ ಮಗನ್ ಮುಂದೆ ಕೈ ಚಾಚಬೇಕಾಗಿತ್ತು, ಬಸ್ ಚಾರ್ಜ್ ಕೊಡ್ರಿ ಅಂತೇಳಿ. ಇವತ್ತು ಯಾವ್ದು ಆಗಿಲ್ಲ. ಇವತ್ತು ಬಸ್ ಹತ್ಕೊಂಡು ರಾತ್ರಿ ನೆನ್ಸ್ಕೊಂಡ್ವಿ ತಾಯಿನ ಅಂತಂದ್ರೆ ಅವನ್ ನೆನ್ಸ್ಕೊಂಡ್ವಿ, ಬೆಳಗ್ಗೆ ಹೋಗಿ ಅವನ್ ಮುಂದೆ ನಿಂದ್ರೋದು ಒಂದೇ. ಇವತ್ತು ಅದನ್ನ ಕೊಟ್ಟಂತ ನಮ್ಮೆಲ್ಲರಿಗೂ ಹೆಣ್ಮಕ್ಳಿಗೆ ಆ ಸ್ವಾವಲಂಬಿ ಜೀವನ, ಸ್ವತಂತ್ರ ಜೀವನವನ್ನು ಕೊಟ್ಟಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ನಮ್ಮೆಲ್ಲರ ಮುಖ್ಯಮಂತ್ರಿಗಳಾಗಿರ್ತ ಸಿದ್ದರಾಮಯ್ಯ ಸಾಹೇಬ್ರು ಅಂತ ನಾವು ಸ್ಮರಿಸಬೇಕಾದ ಬಂಧುಗಳು. ಇವತ್ತು ವಿಶೇಷವಾಗಿ ಶಕ್ತಿ ಯೋಜನೆ ಆಗಿರ್ಬೋದು, ಹಸದು ಅನ್ನಭಾಗ್ಯ ಇಲ್ಲ ಅಂತಂದ್ರೆ ಕೊರೋನಾ ಟೈಮಲ್ಲಿ ಹೆಂಗಿತ್ತು ಪರಿಸ್ಥಿತಿ. ಇವತ್ತು ಅಂತ ಟೈಮ್ ಅನ್ನಭಾಗ್ಯ ನೀಡಲಿಲ್ಲ ಅಂತಂದ್ರೆ ಹಸ್ಕೊಂಡೇ ಇರಬೇಕಾಗಿತ್ತು. ಇವತ್ತು ಅನ್ನಭಾಗ್ಯವನ್ನ ರೈತರಿಗೆ ಇವತ್ತು ವಿಶೇಷವಾದಂತ ಅನುದಾನವನ್ನ, ನೇಕಾರರಿಗೆ ವಿಶೇಷವಾದಂತ ಅನುದಾನವನ್ನ, ಎಲ್ಲ ವರ್ಗದವರಿಗೂ ವಿಶೇಷವಾದಂತ ಅನುದಾನವನ್ನ ನೀಡಿ ನಡೆಸ್ತಾ ಇರುವಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಇವತ್ತು 17 ಬಜೆಟ್ ಅನ್ನು ಮಂಡಿಸಿದಂತ ಕೀರ್ತಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತಾರೆ ಅಂತ ಬಯಸ್ತೀವಿ. ಮನೆ ಹೆಣ್ಮಕ್ಳು ಇರುವಂತ ದುಡ್ಡಿಗೆ ಮನೆ ನಡೆಸೋದೇ ದೊಡ್ಡ ಕಷ್ಟ. ಇರುವಂತ ಬಜೆಟ್ ನಲ್ಲಿ 17 ಬಜೆಟ್ ಅನ್ನ ಮಂಡಿಸಿ ಇವತ್ತು ಇಡೀ ಒಂದು ರಾಜ್ಯವನ್ನ ತೂಗಿಸ್ಕೊಂಡು ಇವತ್ತು ಎಲ್ಲ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳನ್ನ ಬಹಳಷ್ಟು ಜನ ಮುಚ್ತಾರೆ. ಹೆಣ್ಮಕ್ಳಿಗೆಲ್ಲ ಎದುರಿಸ್ತಿದ್ರು, 2,000 ರೂಪಾಯಿ ಬರೋದ್ ಬಂದಾಕತ್ ನಿಮಗೆ ಮುಂದೆ ಬರಂಗಿಲ್ಲ, ಎಲೆಕ್ಷನ್ ಆದ್ಮೇಲೆ ಮುಗೀತು ಅಂತೇಳಿ. 2 ಎಲೆಕ್ಷನ್ಗಳು ಮುಗಿದು ಇಂದಿಗೂ ಬರ್ಬೇಕಿಲ್ಲ ಅಂದ್ರೆ 2,000 ರೂಪಾಯಿ ಬರತ್ತೆ. ಇವತ್ತು ಇದು ನಮ್ಮ ಸರ್ಕಾರ ನಡೆದಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಅಂತ ಬಯಸ್ತೀನಿ ಬಂಧುಗಳು. ಮುಗಿಸ್ರಿ ಎಲ್ಲರಿಗೂ ಒಂದಿಷ್ಟು ಬಿಡ್ರಿ ಅಂತ ಹೇಳಕ್ ಬಂದ ನಮ್ಮ ಶೆಟ್ಟಿ. ಇವತ್ತು ವಿಶೇಷವಾಗಿ ನಮ್ಮೆಲ್ಲ ಹೆಣ್ಮಕ್ಳಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೆಣ್ಣುಮಕ್ಕಳ ಪರವಾಗಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀವಿ. ನೀವು ಅಲ್ಲಿಂದಲೇ ಚಪ್ಪಾಳೆಯನ್ನ ಕಟ್ಟಿಬಿಟ್ರೆ ಅವ್ರಿಗೆ ಇವತ್ತು ಹೆಣ್ಣುಮಕ್ಕಳಿಗೆ ಇಷ್ಟಾದ ಯೋಜನೆಗಳನ್ನ ಹಾಗೂ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತ ಮತವನ್ನ, ಎಲ್ಲ ನಿಮ್ಮ ಮನೆಯಲ್ಲಿರುವಂತ ಕುಟುಂಬದವರ ಮತ, ನಿಮ್ಮ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ಬೀಗರು ಬೀಚರು ಎಲ್ಲ ಕಡೆ ಏನ್ ದೂರ ಕೊಟ್ಟಿರೋ ನಿಮಗೆ ಮಗ್ಳು ಇಲ್ಲೇ ಮಗ್ಳು ಇದ್ರಲ್ಲೇ ಇರ್ತಾರೆ. ಎಲ್ಲರಿಗೂ ನೀವು ಏನ್ ಮಾಡ್ಬೇಕು, ಏಪ್ರಿಲ್ 9ನೇ ತಾರೀಕು ಹಸ್ತದ ಗುರುತಿಗೆ 1ನೇ ಕ್ರಮ ಸಂಖ್ಯೆ ಇವತ್ತು ಉಮೇಶ್ ಅಣ್ಣ ಮೇಟಿ ಅವರಿಗೆ ತಮ್ಮೆಲ್ಲರ ಅತ್ಯಮೂಲ್ಯ ಮತವನ್ನ ನೀಡೋದ್ರ ಜೊತೆಗೆ ಇವತ್ತು ಉಮೇಶ್ ಅಣ್ಣ ಮೇಟಿ ಗೆದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಗೆದ್ದಾಗಿ ಅಂತ ಹೇಳೋದು ಬಯಸ್ತೀವಿ ಬಂಧುಗಳೇ. ಇವತ್ತು ನಾವು ನೀವೆಲ್ಲರೂ ಕೂಡ ಸಾಹೇಬರು ಇಲ್ಲಿವರೆಗೂ ನಮ್ಗೆ ಪ್ರಚಾರಕ್ಕೆ ಬಂದಿದ್ದಾರೆ ಅಂತಂದ್ರೆ ಇವತ್ತು ಅವ್ರನ್ನ ಗೆಲ್ಲಿಸುವಂತ ಕೆಲಸ ನಮ್ಮಿಂದೆಲ್ಲ ವಿಶೇಷವಾಗಿ ತಾಯಂದ್ರು ನೀವು ಮಾಡ್ಬೇಕು ಅಂತ ಹೇಳೋದು ಬಯಸ್ತೀರಿ. ನೀವೆಲ್ಲ ಕಟ್ಟಿ ಕುಂದಿರ್ತೀರಿ, ಧಾರಾವಾಹಿ ಚರ್ಚೆ ಮಾಡಬೇಡ್ರಿ. 9ನೇ ತಾರೀಕುವರೆಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದಂತ ಯೋಜನೆಗಳ ಬಗ್ಗೆ, ಇವತ್ತು ಅವ್ರು ನೀಡಿದಂತ ಇವತ್ತು ಏನು ಗೃಹಲಕ್ಷ್ಮಿ ಹಾಗೂ ವಿದ್ಯಾಜ್ಯೋತಿ ಆಗಿರ್ಬೋದು, ಹಾಗೂ ಏನು ನಮ್ಮ 2,000 ರೂಪಾಯಿ ಆಗಿರ್ಬೋದು, ವಿಶೇಷವಾಗಿ ಶಕ್ತಿ ಯೋಜನೆ ಆಗಿರ್ಬೋದು, ಎಲ್ಲ ಯೋಜನೆಗಳನ್ನ ಕಟ್ಟಿ ಕುತ್ಕೊಂಡು ಹೆಣ್ಮಕ್ಳ ಜೊತೆ ಚರ್ಚೆ ಮಾಡ್ರಿ. ಇವತ್ತು ನಾವೆಲ್ಲರೂ ಅವ್ರು ನಮಗೆ ಉಣ್ಣುವಂತ ಕೈಗೆ ದುಡಿಮೆ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಮೆಲ್ಲರ ಮತ ಯಾವ ಪಕ್ಷಕ್ಕೆ ಇರ್ಬೇಕು? ಕೈ ಎತ್ರಿ. ಹಸ್ತದ ಗುರುತಿಗೆ
ಇವತ್ತು ಅನ್ನ ಹಾಕಿದಂತ ಕೈಗೆ ನಮ್ಮೆಲ್ಲರ ಅತ್ತೆ ಮೂಲ ಮತವನ್ನ ಹಾಕೋದ್ರ ಜೊತೆಗೆ ಇವತ್ತು ಉಮೇಶ್ ಅಣ್ಣ ಮೇಟಿ ಅವರ ನಾವು ನೀವೆಲ್ಲರೂ ಗೆಲ್ಸೋಣ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮೆಲ್ಲ ಯುವಕ ಮಿತ್ರರಿಗೂ ಹಾಗೂ ತಾಯಂದ್ರಿಗೂ ಇಲ್ಲಿ ಬಂದಂತ ಎಲ್ಲ ಗುರಿಯರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಡ್ತೀನಿ. ತಮ್ಮೆಲ್ಲರ ಅತ್ತೆ ಮೂಲ ಮತವನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕ್ರಮ ಸಂಖ್ಯೆ 1ಕ್ಕೆ ಉಮೇಶ್ ಅಣ್ಣ ಮೇಟಿ ಅವರಿಗೆ ನೀಡೋದ್ರ ಮೂಲಕ ಇವತ್ತು ಅವರು ವಿಜಯಶಾಲಿಯಾಗಿ ಜಯಬೇಡಿ ಗಳಿಸ್ಲಿ ಅಂತೇಳಿ ನಾವು ನೀವೆಲ್ಲರೂ ಕೂಡ ಆಶಿಸ್ತಾ ತಮ್ಮ ಮಾತುಗಳನ್ನ ಮುಗಿಸ್ತೀನಿ ಬಂಧುಗಳೇ. ಜೈ ಹಿಂದ್, ಜೈ ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳು.